स्वागत है आपका बी न्यूज नेशन में। मैं हूं आबिद हुसैन शेख। ಬಿಜಾಪುರ ಜಿಲ್ಲೆ के बागेवाड़ी तालुका मनगोली ग्राम में द कर्नाटक माइनॉरिटी कोऑपरेटिव क्रेडिट सोसाइटी लिमिटेड मनगोली का 15वां वार्षिक महासभा और नए कट्टड़ का शिलान्यास किया गया। इस मौके पर बात करते हुए कर्नाटक सरकार के माजी हेल्थ मिनिस्टर शिवानंद पाटिल ने कहा, मुझे खुशी है देश भर में 366 डीसीसी बैंक्स हैं जिनकी मदद से गरीब और किसान मदद लेकर फायदा उठा रहे हैं। गरीब और किसान खुश रहें तो देश उन्नति कर सकता है, कहा शिवानंद पाटिल ने। ಸಮಾರಂಭದ ನೆರವೇರುವ ಆ ಎಲ್ಲ ಮಾನ್ಯರಿಗೆ عالم الغيب والشهادة هو الرحمن الرحيم المهيمن العزيز الجبار المتكبر سبحان الله عما يشركون هو الله الخالق ಶ್ರೀ ಪ್ರಭ ಅಭಿನವ ಸಂಗಮ ಬಸವ ಶಿವಾಚಾರ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರಿಗೆ ಎಎಂ ಹಿಪ್ಪರಿಗೆ ಅಧ್ಯಕ್ಷರು ಕರ್ನಾಟಕ ಮೈನಾರಿಟಿ ಮಾನ್ಯರಿಗೆ ಶ್ರೀ ಎಂ ನಾಗ್ಠಾಣ್ ಇವರಿಂದ ಗೌರವ ಸಮರ್ಪಣೆ. ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರೂ ಹೌದು. ಸುಮಾರು 25 ವರ್ಷಗಳವರೆಗೆ ಸರ್ಕಾರಿ ಸಂಘದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಗುರುತಿಸಿ ಇಂಡಿಯನ್ ವರ್ಟಿಕಲ್ ಅಕಾಡೆಮಿ ಫಾರ್ ಮಾತು ಎಲ್ಲರಿಗೂ ಗೊತ್ತೇ ಅದ. ಅದಕ್ಕೆ ಆ ಮಾನ್ಯರವರಿಗೆ ಮಾನ್ಯ ಶಾಸಕರು ಪರಮ ಪೂಜ್ಯರು ಎಲ್ಲರೂ ಒಂದು ಹಗುರವಾದಂಥ ಗೌರವ ಒಂದು ಸನ್ಮಾನವನ್ನು ಇವತ್ತಿನ ಈ ನಮ್ಮ ಸಂಸ್ಥೆಯ ಸುಮಾರು 15 ವರ್ಷದಿಂದ ಈ ತಮ್ಮ ಸೇವೆ ಮಾಡ್ತಾಯಿದೆ. ನಮ್ಮ ಸಂಘದ ಮೊದಲನೇ ಸಲ ಕೇವಲ 3 ಲಕ್ಷ ರೂಪಾಯಿ ಶೇರ್ನೊಂದಿಗೆ ನಾವು ಪ್ರಾರಂಭಿಸಿದ್ದೆವು. ಇವತ್ತು ನಮ್ಮ ಶೇರ್ ಬಂಡವಾಳ ಎಷ್ಟೈತಪ್ಪ ಅಂದ್ರೆ 1,20,20,00,000 ರೂಪಾಯಿ ನಮ್ಮ ಶೇರ್ ಬಂಡವಾಳ. ಇದು ಅಲ್ಲದೆ ನಮ್ಮದು ನಿಧಿಗಳು ಸಹಿತ ಜೀರೋ ಇದ್ದಿದ್ದು ಇವತ್ತು 1,50,00,000 ರೂಪಾಯಿ ನಮ್ಮ ಸೇರಿದೆ. ಮತ್ತು ನಮ್ಮ ಸಂಘದ ಡಿಪಾಸಿಟ್ ಸಹಿತ ಸುಮಾರು 9 ಕೋಟಿ ರೂಪಾಯಿ ಇವತ್ತಿನ ಮಿತಿಗೆ ನಾವು ಡಿಪಾಸಿಟ್ ಮಾಡಿದ್ದೀವಿ. ಮತ್ತು ಅದೇ ಥರ ಸಾಲವನ್ನು ಸಹಿತ 8,50,00,000 ರೂಪಾಯಿ ನಮ್ಮ ಸದಸ್ಯರಿಗೆ ಸಾಲ ಸಹಿತ ಕೊಟ್ಟಿದ್ದೆವು. ಪ್ರತಿ ವರ್ಷ ನಮ್ಮ ಸಂಘ ಈ ಥರ ಒಳ್ಳೆಯ ಕೆಲಸ ಮಾಡ್ತಾ ಇರೋದರಿಂದ ಸುಮಾರು ನಮ್ಮ ಸಂಘಕ್ಕೆ 2010, 11, 2011, 12, 2013, 14, 2014, 15 ಮತ್ತು 2015, 14ನೇ ಸಾಲಿನಿಗೆ ಅತಿ ಉತ್ತಮ ಸಹಕಾರಿ ಸಂಘ ಅಂತ ಪರಿಗಣಿಸಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಪ್ರಥಮ ಬಹುಮಾನ ನಮಗೆ ಕೊಟ್ಟಿದ್ದೇವೆ. ಸುಮಾರು ಇವತ್ತುವರೆಗೆ 2,50,00,000 ರೂಪಾಯಿ ನಾವು ಲಾಭ ಗಳಿಸಿದ್ದೆವು. ಮತ್ತು ಪ್ರತಿ ವರ್ಷ ನಾವು ಲಾಭ ಮಾಡ್ತಾ ಇರೋದ್ರಿಂದ ಸಂಘದ ಪ್ರಗತಿಗೆ ಅಗದಿ ಉತ್ಸಾಹವನ್ನು ಒಳ್ಳೆ ನಮಗೆ. ಮತ್ತು 11% ಕೊಡಬೇಕಾಗಿತ್ತು. ಏನೋ ನಮ್ಮ ಸಂಘದ ಬಿಲ್ಡಿಂಗ್ ಅದು ಕಟ್ಟಬೇಕು. ಭಾಳ ಸಂತೋಷ. ಇವತ್ತು ಇಡೀ ದಿವಸ ಬರೇ ನಾನು ಈ ಸಂಘಗಳ ಜೊತೆನೇ ಇದ್ದೀನಿ. ಯಾಕೆಂದರೆ ಈ ತಿಂಗಳ ಕೊನೆ ತಾರೀಕಿನೊಳಗಾಗಿ ಬಹುತೇಕ ಎಲ್ಲ ಸಂಘಗಳು ತಮ್ಮ ವಾರ್ಷಿಕ ಮಹಾಸಭೆಯನ್ನು ಮುಗಿಸಿ ತಮ್ಮ ಲಾಭ ಹಾನಿ ಎಲ್ಲ ವಿಚಾರಗಳನ್ನು ಸಮಾಜದ ಮುಂದೆ ಇಡಬೇಕಾಗ್ತದೆ. ಇದು ಸರ್ಕಾರಿ ಕಾಯ್ದೆ. ಈ ಕಾಯ್ದೆಗೆ ಅನುಗುಣವಾಗಿ ಜನರ ಮುಂದೆ
ನಾವು ನಮ್ಮ ಭವಿಷ್ಯದ ಒಂದು ಯೋಜನೆಯನ್ನು ನಾವು ಇಲ್ಲಿವರೆಗೆ ನಿರ್ವಹಣೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಏನು ಅನ್ನೋದು ತಿಳಿಸ್ಕೊಡ್ಬೇಕಾಗ್ತದೆ. ನನಗೆ ಬಹಳ ಸಂತೋಷ ಅನ್ನಿಸ್ತದೆ, ಈ ದೇಶದಲ್ಲಿ ಸರ್ಕಾರಿ ಚಳವಳಿ ಇದೆ ಅಂತ ತಿಳ್ಕೊಂಡು ಬಡವರು ಬದುಕ್ತಾ ಇದ್ದಾರೆ, ದೇಶದ ರೈತರು ಬದುಕ್ತಾ ಇದ್ದರೆ 366 DCC ಬ್ಯಾಂಕ್ಗಳಿದ್ದಾವೆ ದೇಶದಲ್ಲಿ. ಈ ಎಲ್ಲ ಬ್ಯಾಂಕ್ಗಳು ಇರುವುದರಿಂದ ರೈತ ಬದುಕ್ತಾ ಇದ್ದಾನೆ. ಬಡವ ಮತ್ತು ರೈತ ಬದುಕದೆ ಹೋಗಿದ್ರೆ ಈ ದೇಶದ ದುಸ್ಥಿತಿ ಇರ್ತಿತ್ತು. ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದರೆ, ಸರ್ಕಾರ ಯೋಜನೆಯನ್ನು ಕೊಡುತ್ತದೆ. ಅಂದರೆ 120 ಕೋಟಿಯಲ್ಲಿ 3% ಅಂದರೆ ನೀವು ಲೆಕ್ಕ ಹಾಕ್ಬೋದು, 3 ರಿಂದ 5 ಕೋಟಿ ಜನ. ಅವರಿಗೆ ಬರಗಾಲ ಬಂದರೂ ಪಗಾರ ಸಿಗ್ತದೆ, ಸುಕಾಲ ಬಂದರೂ ಪಗಾರ ಸಿಗ್ತದೆ. ಆದರೆ ಬರಗಾಲ ಬಂದರೆ ನೇಣು ಹಾಕೊಳ್ಳೋಣ ಮೊದಲು ರೈತನೇ. ಇದು ಆಗಬಾರ್ದಂದ್ರೆ ಇಂಥ ಸಂಘಗಳು ಹುಟ್ಟಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಹೀಗಾಗಿ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇವತ್ತು ದಿವಾಳಿ ಅಂಚದಲ್ಲಿದ್ದಾವೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, ಅವ್ರ NPA ಎಷ್ಟು ಇರ್ತದೆ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳ್ತೀವಿ ನಾವೆಲ್ಲ ಈ ಬ್ಯಾಂಕರ್ಸಿಗೆ ಗೊತ್ತದೆ. ಆ NPA ಒಂದು RBI ಕಾನೂನಿದೆ 2% 3% ಒಳಗಿರಬೇಕು ಅಂತ. ಆದರೆ ಈ ಬಹಾದೂರ್ಗಳಿಗೆ 15% 20% ದಾಟ್ಲಾಗತ್ತದು. ಈ ಸಂಸ್ಥೆ ಕೆಲವರು ಡಿಪಾಸಿಟ್ ಸ್ವಲ್ಪ ಮಟ್ಟಿಗೆ ಇಟ್ಟಿರ್ಬೋದು, ಆದರೆ ಇವತ್ತು ಎಲ್ಲಿಗೆ ಬಂದು ಮುಟ್ಟ್ಯದಪ್ಪ ಅಂದರೆ ನನಗೆ ಆಶ್ಚರ್ಯ ಅನ್ನಿಸ್ತದೆ. 11 ಕೋಟಿ ವ್ಯವಹಾರ ಮಾಡಿದೆ ಅಂದರೆ ಇದು ನಿಮ್ಮ ಸುದೈವ. ಇವು ಇರುವುದರಿಂದ ನಮ್ಮ ಜನ ಬಹಳ ನೆಮ್ಮದಿಯಿಂದ ಬದುಕ್ತಾರೆ. ಇವು ಇರದೇ ಹೋದರೆ ನೀವು ಕೆಲವು ಜಿಲ್ಲೆಯಲ್ಲಿ ಹೋಗಿ ನೋಡಬೇಕು. ಬೀದರ್ನಲ್ಲಿ ಸರಣಿ ಆತ್ಮಾಹುತಿ ಆಗ್ತಿದ್ದು, ಗುಲ್ಬರ್ಗಾದಲ್ಲಿ ಆಗ್ತಿದ್ದು, ಯಾದಗಿರಿಯಲ್ಲಿ ಆಗ್ತಿದ್ದು, ರಾಯಚೂರದಲ್ಲಿ ಆಗ್ತಿದ್ದು. ಆದರೆ ಅತ್ಯಂತ ಕಡಿಮೆ ಆಗೋದು ಬಿಜಾಪುರದಲ್ಲಿ. ಮತ್ತು ಇಲ್ಲಿ ಯಾಕೆ ಕಡಿಮೆ ಆಗ್ತಿದ್ದು ಅಂದರೆ ಇಲ್ಲಿ ಸರ್ಕಾರಿ ಚಳವಳಿ ದೊಡ್ಡ ಮಟ್ಟದಲ್ಲಿದೆ. ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದರೆ, ಇವತ್ತು ಬೆಳಿಗ್ಗೆ ನಾನು ಒಂದು ಮಹಿಳಾ ಅರ್ಬನ್ ಬ್ಯಾಂಕ್ ಅಂದರೆ ಬರೀ ಹೆಂಗಸರು ಸೇರಿ ಮಾಡಿದ್ದು. ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ನನ್ನ ಕಣ್ಣೆದುರಿಗೆ 95ರಲ್ಲಿ ಪ್ರಾರಂಭ ಆದಂಥ ಚೈತನ್ಯ ಮಹಿಳಾ ಅರ್ಬನ್ ಬ್ಯಾಂಕ್ ಇವತ್ತು 25ನೇ ವರ್ಷ ವಾರ್ಷಿಕೋತ್ಸವ. ಅವ್ರದ್ದು ಒಂದು ಸಂತೋಷ ಏನಂದರೆ, ಅವರು 110 ಕೋಟಿ ವ್ಯವಹಾರ ಮಾಡಿದ್ದಾರೆ. ಅವ್ರು 3 ಲಕ್ಷದಿಂದ. ಅದಕ್ಕೆ ನಾನು ಇಷ್ಟೇ ಹೇಳೋದು ಏನಪ್ಪ ಅಂತಂದರೆ, ಇಂಥ ಸಂಘಗಳು ಬರೋದ್ರಿಂದ ನಿಮ್ಮೂರಾಗೂ ಕೂಡ ಒಂದು ಬದಲಾವಣೆಯನ್ನು ನಾವು ಕಾಣ್ತೀವಿ. ಸೇರಿ ಮಾಡಿದ್ದು ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ನನ್ನ ಕಣ್ಣೆದುರಿಗೆ 95ರಲ್ಲಿ ಪ್ರಾರಂಭ ಆದಂಥ ಚೈತನ್ಯ ಮಹಿಳಾ ಅರ್ಬನ್ ಬ್ಯಾಂಕ್ ಇವತ್ತು 25ನೇ ವರ್ಷ ವಾರ್ಷಿಕೋತ್ಸವ. ಅವ್ರದ್ದು ಒಂದು ಸಂತೋಷ ಏನಂದರೆ, ಅವರು 110 ಕೋಟಿ ವ್ಯವಹಾರ ಮಾಡಿದ್ದಾರೆ. ಅವ್ರು 3 ಲಕ್ಷದಿಂದ. ಅದಕ್ಕೆ ನಾನು ಇಷ್ಟೇ ಹೇಳೋದು ಏನಪ್ಪ ಅಂತಂದರೆ, ಇಂಥ ಸಂಘಗಳು ಬರೋದ್ರಿಂದ ನಿಮ್ಮೂರಾಗೂ ಕೂಡ ಒಂದು ಬದಲಾವಣೆಯನ್ನು ನಾವು ಕಾಣ್ತೀವಿ. और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। साराबी बागमारे अस्पताल जो देगा महंगे इलाज से निजात, उसी वादे को निभाते हुए ये साराबी बागमारे अस्पताल में हर तरह के माहिर डॉक्टर मौजूद हैं। यहाँ पर लैब, एक्सरे, स्कैनिंग भी काफ़ी कम कीमत पर किया जाता है और मेडिसिन भी 15 से 20 और 25% तक कम दामों में दवाइयाँ दी जा रही हैं। तो देर किस बात की? अगर आप महंगे इलाज से परेशान हैं तो आपकी खिदमत के लिए साराबी बागमारे अस्पताल मौजूद है, जो आपको महंगे इलाज से देगा निजात। हमारा पता नौबाग रोड स्टार फंक्शन हॉल के करीब सना मंडप के पास, बीजापुर।